ಪ್ರತಿಧ್ವನಿ ಕನ್ನಡ, ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ. ಶಿರಹಟ್ಟಿ ತಾಲೂಕಿನಲ್ಲಿ ಒಟ್ಟು 24 ಕಿಲೋಮೀಟರ್ ಉದ್ದದ ಹರಿಯುವ ನದಿ ಇದ್ದರೂ ಕೂಡ ಜನರಿಗೆ ಮಾತ್ರ ಕುಡಿಯಲು ಫ್ಲೋರೈಡ್ಯುಕ್ತ ನೀರೇ ಗತಿ ಎಂದು ಶಿರಹಟ್ಟಿ ಪಟ್ಟಣ ಪಂಚಾಯಿತಿ ಸದಸ್ಯ ಫಕೀರ ಶಿರಹಟ್ಟಿಹಳ್ಳಿ ಆರೋಪ ವ್ಯಕ್ತಪಡಿಸಿದರು. ಹೌದು, ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನಲ್ಲಿ ಒಟ್ಟು 24 ಕಿಲೋಮೀಟರ್ ತಾಲೂಕಿಗೆ ಹೊಂದಿಕೊಂಡು ತುಂಗಭದ್ರಾ ನದಿ ಇದ್ದರೂ ಕೂಡ ಯಾವುದೇ ಪ್ರಯೋಜನ ಇಲ್ಲದಂತಾಗಿದೆ. ಸದ್ಯ ಶಿರಹಟ್ಟಿ ಪಟ್ಟಣದಲ್ಲಿ ಪೂರೈಕೆಯಾಗುತ್ತಿರುವ ಕೊಳವೆ ಬಾವಿ ನೀರಿನಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಫ್ಲೋರೈಡ್ ಅಂಶ ಇರುವುದರಿಂದ ಜನರ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತಿದೆ. ನದಿ ನೀರು ಪೂರೈಕೆಯಾದರೆ ಜನರಿಗೆ ತುಂಬಾ ಅನುಕೂಲವಾಗುತ್ತದೆ. 2009ರಲ್ಲಿ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಮತ್ತು ಶಿರಹಟ್ಟಿ ಮುಳುಗುಂದ ಪಟ್ಟಣ ಪಂಚಾಯಿತಿಗಳ ಸಹಯೋಗದಲ್ಲಿ ಒಟ್ಟು 33.50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಶಾಶ್ವತ ಕುಡಿಯುವ ನೀರಿನ ಯೋಜನೆಯ ಕಾಮಗಾರಿಯನ್ನು ಪ್ರಾರಂಭಿಸಿತ್ತು. ಇದು ಪೂರ್ಣಗೊಂಡಿದ್ದು 2015ರಲ್ಲಿ. ಆಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನದಿ ನೀರು ಸರಬರಾಜಿಗೆ ಚಾಲನೆ ನೀಡಿದ್ದರು. 2009ರಲ್ಲಿ ಒಳಚರಂಡಿ ಮತ್ತು ನೀರು ಸರಬರಾಜು ನಿಗಮದಿಂದ ಶಿರಹಟ್ಟಿ ನಗರಕ್ಕೆ ಕುಡಿಯುವ ನೀರಿನ ಯೋಜನೆ ಅವತ್ತಿನ ದಿನ ಪ್ರಾರಂಭ ಆಯಿತು. ನಂತರ ಕುಂಠಿತ ಸಾಗಿ 2015ರಲ್ಲಿ ಅದಕ್ಕೆ ಚಾಲನೆ ದೊರೆತು 2015ರಿಂದ ಶಿರಹಟ್ಟಿ ನಗರಕ್ಕೆ ಹಳೆ ಇಟ್ಟಿಗೆಯಿಂದ ನೀರು ಬರಲು ಪ್ರಾರಂಭ ಆಯಿತು. ತದನಂತರ ಕೆಲವು ವರ್ಷಗಳ ಕಾಲ ಪ್ರಾರಂಭವಾಗಿ ಇಲ್ಲಿ ನೀರಿನ ವ್ಯವಸ್ಥೆ ಚೆನ್ನಾಗಿತ್ತು. ಆದರೆ ಈಗ 4-5 ವರ್ಷಗಳ ಹಿಂದೆ ಅದು ಬಂದಾಗಿ, ಅಂದರೆ ನಿರ್ವಹಣೆ ಕೆಲಸದಿಂದ ಬಂದಾಗಿ ಅದು ಬಹಳ ನಮಗೆ ಸಮಸ್ಯೆ ಆಗಿದೆ. ಇವತ್ತು ಶಿರಹಟ್ಟಿ ನಗರದ ಜನತೆ ಬರೀ ಕೊಳವೆ ಬಾವಿ ನೀರನ್ನು ಉಪಯೋಗಿಸುವಂಥ ಪರಿಸ್ಥಿತಿ ಆಗಿದೆ. ಹೀಗಾಗಿ ಫ್ಲೋರೈಡ್ ಯುಕ್ತ ನೀರನ್ನು ಕುಡಿಯುವುದರಿಂದ ಜನರ ಆರೋಗ್ಯದಲ್ಲಿ ಬಹಳ ದುಷ್ಪರಿಣಾಮವನ್ನು ಬೀರ್ತಾ ಇದೆ. ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದಿಷ್ಟೇ, ಇವತ್ತೇನು ಹೊಳೆ ಇಟ್ಟಿಗೆಯಿಂದ ಬೆಳ್ಳಟ್ಟಿಗೆ ಬಂದು ಬೆಳ್ಳಟ್ಟಿಯಲ್ಲಿ ಶುದ್ಧೀಕರಣ ಆಗಿ ಇವತ್ತು ಶಿರಹಟ್ಟಿ ಮತ್ತು ಮುಳುಗುಂದ ನಗರಕ್ಕೆ ನೀರೇನು ಬರ್ತಿತ್ತು ಅದು ಪುನರ್ ಪ್ರಾರಂಭ ಆಗಬೇಕು. ಇವತ್ತು ನಾವು ಇಂಥ ಬರಗಾಲ ಸ್ಥಿತಿಯಲ್ಲೂ ಸಹಿತ ಕುಡಿಯಲಿಕ್ಕೆ ನೀರಿಲ್ಲ. ಇವತ್ತು 7 ದಿನ 8 ದಿನಕ್ಕೊಮ್ಮೆ ನಮ್ಮಲ್ಲಿ ನೀರು ಬರ್ತಾ ಇದೆ. ಈ ವಿಷಯವಾಗಿ ನಮ್ಮ ಈ ನೂತನ ಶಾಸಕರಾಗಿರುವಂಥ ಡಾಕ್ಟರ್ ಚಂದ್ರುಲಮಾಣಿ ಅವರು ಸಹಿತ ಅಧಿವೇಶನದಲ್ಲೂ ಮಾತಾಡಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳನ್ನು ಸಹಿತ ಕರೆದು ಮೀಟಿಂಗನ್ನು ಮಾಡಿದರೂ ಸಹಿತ ಇನ್ನೂವರೆಗೂ ಅಧಿಕಾರಿಗಳು ಅದನ್ನು ಎಚ್ಚೆತ್ತು ಕೊಡ್ತಾ ಇಲ್ಲ. ಅದಕ್ಕೆ ಅಧಿಕಾರಿಗಳಿಗೆ ನಾನು ಖಂಡಿಸ್ತೇನೆ, ಕೆಲವೇ ದಿನದೊಳಗೆ ಈ ನೀರನ್ನು ಪ್ರಾರಂಭ ಮಾಡಬೇಕು. ಪ್ರಾರಂಭ ಮಾಡಿ ಏನಿವತ್ತು ಮೊದಲು ಬೆಳ್ಳಟ್ಟಿಗೆ ಬಂದು ಶುದ್ಧೀಕರಣ ಆಗಿ ಶಿರಹಟ್ಟಿಗೆ ಬರ್ತಿತ್ತು, ಆ ನೀರು ಬಂದರೆ ನಮ್ಮ ಜನರ ಆರೋಗ್ಯ ಸ್ಥಿತಿಯಲ್ಲಿ ಮತ್ತು ಕುಡಿಯುವ ನೀರು 2 ದಿನ ಮತ್ತು 3 ದಿನಕ್ಕೊಮ್ಮೆ ಸಿಗುತ್ತೆ ಅಂತೇಳಿ ಸಂದರ್ಭದೊಳಗೆ ನಾ ಹೇಳ್ತೀನಿ. ಹೊಳೆ ಇಟ್ಟಿಗೆಯಿಂದ 60 ಕಿಲೋಮೀಟರ್ನಲ್ಲಿ ಜಾಕ್ವೆಲ್ ಮೂಲಕ ನೀರು ಸರಬರಾಜು ಆಗುತ್ತಿತ್ತು. ಅದೇನೋ ಗೊತ್ತಿಲ್ಲ, ಕಳೆದ 5 ವರ್ಷಗಳಿಂದ ನೀರು ಪೂರೈಕೆ ಸಂಪೂರ್ಣ ಸ್ಥಗಿತಗೊಂಡಿದೆ. ಸರ್ಕಾರದ ಕೋಟಿ ರೂಪಾಯಿ ಅನುದಾನ ಶಿರಹಟ್ಟಿ ಮುಳುಗುಂದ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಜನರಿಗೆ ಕುಡಿಯಲು ನದಿ ನೀರು ಭಾಗ್ಯ ಇಲ್ಲದಂತಾಗಿದೆ. ಒಟ್ಟಿನಲ್ಲಿ ಹೇಳಬೇಕಾದರೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಕೂಡಲೇ ಸಮಸ್ಯೆ ಪರಿಹರಿಸಿ ನದಿ ನೀರು ಸರಬರಾಜು ಮಾಡಬೇಕೆಂಬುದು ಸ್ಥಳೀಯರ ಅಭಿಪ್ರಾಯವಾಗಿದೆ. ಶಶಿಧರ್ ಸಿರ್ಸಂಗಿ, ಪ್ರತಿಧ್ವನಿ ಕನ್ನಡ ಸುದ್ದಿವಾಹಿನಿ, ಕರ್ನಾಟಕ. ಪ್ರತಿಕ್ಷಣದ ಅಪ್ಡೇಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರತಿಧ್ವನಿ ಕನ್ನಡ ಸುದ್ದಿವಾಹಿನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇತರರಿಗೂ ಶೇರ್ ಮಾಡಿ.